ಅಧ್ಯಾಯ ಯಾವುದು? ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಎಂತ ಕರೀತಾರ? ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್. ಸಂಖ್ಯಾಶಾಸ್ತ್ರ ಶಾಸ್ತ್ರ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡೋದು. ಏನಿದು ಈ ಅಧ್ಯಾಯ ನಮ್ಗೆ ಏನನ್ನ ತಿಳಿಸ್ಕೊಡುತ್ತೆ? ದಿನನಿತ್ಯದ ಜೀವನದಲ್ಲಿ ಈ ಅಧ್ಯಾಯದ ಕಲಿತ ಮೇಲೆ ನಾವು ಇದನ್ನು ಎಲ್ಲಿ ಉಪಯೋಗ ಮಾಡ್ತೀವಿ ಅನ್ನೋದನ್ನ ಗಮನಿಸಿದೆ. ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಆ ಕೆಲಸದಲ್ಲಿ ಮುಂಚಿತವಾಗಿ ಕೆಲವು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಉದಾಹರಣೆಗೆ, ನಿಮ್ಮ ತಂದೆಯ ಒಂದು ದಿನದ ಆದಾಯ 300 ರೂಪಾಯಿ ಇದೆ. ಒಂದು ದಿನದ ಆದಾಯ 300 ರೂಪಾಯಿ. ಒಂದು ದಿನದ ಆದಾಯ 300 ಅಥವಾ 400 ಇದ್ದು ನಿಮ್ಮ ಅಪ್ಪಾಜಿ ನಿಮ್ಮ ಮನೆಗೆ ಒಂದು ದಿವಸಕ್ಕೆ 1 ಕ್ವಿಂಟಲ್ ಅಕ್ಕಿ ಹೋಗವು. ಒಂದು ಕ್ವಿಂಟಲ್ ಅಕ್ಕಿ ಸುಮ್ಮನೆ ತಂದ್ಬಿಡ್ತ. 1 ಕ್ವಿಂಟಲ್ ಅಕ್ಕಿ, 1 ಕ್ವಿಂಟಲ್ ಸಕ್ಕರೆ, 1 ಕ್ವಿಂಟಲ್ ಟೀ ಪುಡಿ, ಹೌದಾ, 1 ಕ್ವಿಂಟಲ್ ಎಣ್ಣೆ, 1 ಕ್ವಿಂಟಲ್ ಬೇಳೆ ತರುತ್ತಾ? ಯಾಕೆ ತರಲ್ಲ? ಯಾಕೆ ತರಲ್ಲ? ಎದ್ದೇಳ್ಬೇಕು ಬೇಗ. ದುಡ್ಡು ಇದ್ರೆ ತರ್ತಾರ? ಹೌದಪ್ಪ. ಒಂದು ವೇಳೆ ನಿಮ್ಮ ಅಪ್ಪಾಜಿ ಹತ್ರ 30,000 ಇತ್ತು, ಮನೆಗೆ ಎಷ್ಟು ಬೇಕಷ್ಟ. ಮನೆಗೆ ಎಷ್ಟು ಬೇಕಂದ್ರೆ ಮನೆ ತಿಂತದ ಮತ್ತೆ. ವೆರಿ ಗುಡ್. ಮನೆಯಲ್ಲಿರುವ ಜನರ ಸಂಖ್ಯೆ ನಿಮಗೆ ಗೊತ್ತಿಲ್ಲ. ನಾನು 1 ಕ್ವಿಂಟಲ್ ಬ್ಯಾಳೆ ತಂದ್ರೆ ನಮ್ಮ ಮನೆಯಲ್ಲಿ ಇರೋರು ಎಷ್ಟು ಜನ, ಎಷ್ಟು ಬೇಳೆ ಬೇಕು? ಅನವಶ್ಯಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಆ ವಸ್ತುಗಳು ಏನಾಗ್ತವೆ? ಹಾಳಾಗಿರ್ತವೆ. ನಮ್ಮ ಹಣ ನಷ್ಟವಾಗುತ್ತದೆ. ಆದ್ದರಿಂದ ನಾವು ಮುಂಚಿತವಾಗಿ ನಮ್ಮ ಮನೆಯಲ್ಲಿ ಎಷ್ಟು ಜನ ಅದಾರ, ಯಾವ ವಯಸ್ಸಿನ ಜನ ಅದಾರ, ಅವರ ಸಾಮರ್ಥ್ಯ ಎಷ್ಟು? ಸರ್, ನಮ್ಮ ಮನೆಯಲ್ಲಿ 6 ಜನ ಅದೇವಿ, 5 ಸಣ್ಣ ಮಕ್ಕಳು ಅದಾವೆ, ಒಬ್ಬರು ತಾಯಿ ಅಥವಾ ಅವರ 7 ಜನ ಗಂಡ. ಅವಾಗ 1 ಕ್ವಿಂಟಲ್ ಬೇಳೆ ಬೇಕಾ? ಹೋಗತ್ತಾ? ಯಾಕೆ 7 ಜನ ಇದ್ರಲ್ಲೋ ಮಕ್ಕಳು. ಅದಕ್ಕೆ ಮನೆಯ ಜನಸಂಖ್ಯೆಗೆ ಅನುಗುಣವಾಗಿ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ವಸ್ತುಗಳನ್ನು ಖರೀದಿ ಮಾಡ್ತೀವಿ. ಹಾಗಾಗಿ ದತ್ತಾಂಶಗಳನ್ನು, ಆ ಅಂಶಗಳನ್ನು, ಸಂಖ್ಯೆಯನ್ನು ನಾವು ಆಧಾರವಾಗಿಟ್ಟುಕೊಂಡು ವಸ್ತುಗಳು. ಹಾಗೆಯೇ ದೇಶನೂ ಅಷ್ಟೇ. ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ, ಮಕ್ಕಳ ಸಂಖ್ಯೆ ಎಷ್ಟಿದೆ, ವಯಸ್ಕರ ಸಂಖ್ಯೆ ಎಷ್ಟಿದೆ, ಯುವಕರ ಸಂಖ್ಯೆ ಎಷ್ಟಿದೆ, ವೃದ್ಧರ ಸಂಖ್ಯೆ ಎಷ್ಟಿದೆ, ಯಾವ್ಯಾವ ವಯಸ್ಸಿನ ಜನರಿಗೆ ಯಾವ್ಯಾವ ಯೋಜನೆಗಳನ್ನು ಜಾರಿಗೆ ತರಬೇಕು, ಎಷ್ಟು ದುಡ್ಡನ್ನು ಅದಕ್ಕಾಗಿ ಮೀಸಲಾಗಿ ಇಡಬೇಕು ಅಂತ ದೇಶನೂ ಸಹ ಆರ್ಥಿಕ ತಜ್ಞರ ಮೂಲಕ ಚರ್ಚೆ ಮಾಡಿ ಒಂದು ಬಡ್ಜೆಟ್ ಅಂತ ಹೇಳ್ತಾರೆ ನೋಡ್ರಿ. ಬಡ್ಜೆಟ್ ಅಂತ ಮಾಡಲ್ವಾ, ವಾರ್ಷಿಕ ಬಡ್ಜೆಟ್ ಅಂದ್ರೆ ನಮ್ಮ ದೇಶದ ಒಟ್ಟು ಆದಾಯ ಎಷ್ಟು? 1,000 ಕೋಟಿ ಇತ್ತು ಅಂದ್ರೆ, ನಮ್ಮ ದೇಶದ ಆದಾಯ 1,000 ಕೋಟಿ ಇತ್ತಂದ್ರೆ ಆ 1,000 ಕೋಟಿಯನ್ನ 100 ಅಥವಾ 130 ಕೋಟಿ ಜನಸಂಖ್ಯೆಗೆ ಹಂಚಿಕೆ ಮಾಡಬೇಕು. 100 ಕೋಟಿ ಶಿಕ್ಷಣಕ್ಕೆ, 200 ಕೋಟಿ ಆಹಾರಕ್ಕೆ,
ಹೀಗೆ ಬೇರೆ 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 ಅವಶ್ಯಕತೆಗಳಿಗೆ ಆ ಆದಾಯವನ್ನ ನಾವು ಹಂಚಿಕೆ ಮಾಡಿಕೊಂಡಾಗ ಮಾತ್ರ ಆ ಆದಾಯವನ್ನ ಅಥವಾ ಆ ಹಂಚಿಕೆ ಮಾಡಿದಂತ ಹಣವನ್ನು ಅದಕ್ಕಾಗಿಯೇ ಖರ್ಚು ಮಾಡಿದ್ರೆ ಅದು ವ್ಯವಸ್ಥಿತವಾಗಿ ಆಗುತ್ತೆ. ನೀವು ಏನು ಯೋಚನೆ ಮಾಡ್ದಂಗನ, ಬಡ್ಜೆಟ್ ಮಾಡ್ದಂಗನ, ಜನಸಂಖ್ಯೆನೇ ತಗೊಳ್ದಂಗನ, ಯಾವುದೇ ಜನಸಂಖ್ಯೆ ಅಂದ್ರೆ ದತ್ತಾಂಶಗಳನ್ನು, ಅದೇ ಅಂಕಿಅಂಶಗಳನ್ನು ಒಂದ್ ಕಡೆಗೆ ಕ್ರೋಢೀಕರಿಸ್ಕೊಳ್ಳೋದು. ಹೌದಾ? ಒಂದ್ ಕಡೆಗೆ ಕೂಡಿಗೆ ಒಟ್ಟು 135 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ 16 ವಯಸ್ಸಿಗಿಂತ ಚಿಕ್ಕರು ಎಷ್ಟು ಜನ ಅದರ, 16ರಿಂದ 25 ವರ್ಷದ ಎಷ್ಟು ಅದರ, ಅಥವಾ ಯುವಕರು ಎಷ್ಟು ಜನ ಅದರ ಒಂದ್ ಕಡೆ ತಗೋಬೇಕು. ಮಕ್ಕಳ ಸಂಖ್ಯೆ ಎಷ್ಟಿದೆ ಒಂದ್ ಕಡೆಗೆ, ವಯಸ್ಕರು ಎಷ್ಟು ಅದರ ಒಂದ್ ಕಡೆಗೆ, ವೃದ್ಧರು ಎಷ್ಟು ಜನ ಅದರ ಒಂದ್ ಕಡೆಗೆ. ಆ ರೀತಿ ಬರ್ಕೊಂಡು ಅವ್ರವ್ರಿಗೆ ಏನೇನು ಬೇಕೋ ಆ ಅವಶ್ಯಕತೆಗಳನ್ನ ಈಡೇರಿಸಬೇಕಾಗುತ್ತೆ. ಅದನ್ನ ಮುಂಜಾಗ್ರತವಾಗಿ ಆ ಅಂಕಿಅಂಶಗಳನ್ನು ಒಂದ್ ಕಡೆಗೆ ಸಂಗ್ರಹಿಸಿ ಇಟ್ಕೊಂಡು ಆನಂತರ ಆ ಬಡ್ಜೆಟ್ ಅನ್ನು ನಾವು ಹಂಚಿಕೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ದೇಶ ಕರೆಕ್ಟಾಗಿ ಮುನ್ನಡೆಯಲಿಕ್ಕೆ ಅಥವಾ ವ್ಯವಸ್ಥಿತವಾಗಿ ಅದು ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತೆ. ಆ ದತ್ತಾಂಶಗಳು ಗೊತ್ತಿಲ್ಲಂಗನೆ, ಮನೆ ಸಂಖ್ಯೆ ಜನ ಎಷ್ಟದರ ಅನ್ನೋದು ಏನು ಗೊತ್ತಿಲ್ಲಂಗನ ಸುಮ್ಮನೆ ಹೋಗೋದು ಮಾರ್ಕೆಟ್ಗೆ, ಏನ್ ತಂದೆ ತಮ್ಮ ಅಂದಿದ್ರೆ ತಂದೆ ಅಂತಾರ. ಹೌದಾ? ಹಾಗೆ ನಮ್ಮ ಜನ ಈಗ ನಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಅದಾರ, ಆ ಮಕ್ಕಳಿಗೆ ಅನುಗುಣವಾಗಿ ಎಷ್ಟು ಜನ ಟೀಚರ್ಸ್ ಬೇಕು, ಎಷ್ಟು ಕೊಠಡಿಗಳು ಬೇಕು ಮಾಡ್ತಾವಲ್ಲ. ಹಾಗೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಂಕಿಅಂಶಗಳನ್ನು ಸಂಗ್ರಹಿಸೋದಕ್ಕೆ ದತ್ತಾಂಶಗಳು ಎಂತ ಕರ್ತೇವೆ? ದತ್ತಾಂಶಗಳು. ಅದನ್ನೇ ಕಚ್ಚಾ ದತ್ತಾಂಶಗಳು, ಡಾಟಾಸ್. ಅಥವಾ ನಿಮ್ಮ SSLC ಪರೀಕ್ಷೆಯಲ್ಲಿ ನೀನು ತೆಗೆದುಕೊಂಡಂತ ಅಂಕಗಳು ಎಷ್ಟು, ಅದು ಒಂದು ದತ್ತಾಂಶ. ಈ ಉದಾಹರಣೆಗೆ SSLC ಪರೀಕ್ಷೆಯಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಷ್ಟೆಷ್ಟು ಅಂಕ ತಗೊಂಡಿದೆ ಅನ್ನೋದು ಬರ್ಕೊಳ್ಳ. ಕನ್ನಡದಲ್ಲಿ 50, ಇಂಗ್ಲಿಷ್ನಲ್ಲಿ 35, ಹಿಂದಿ ಒಳಗ 45, ಮ್ಯಾಥ್ಸ್ ಒಳಗ 40, ಸೈನ್ಸ್ ಒಳಗ 48, SS ಒಳಗ 50. ಈ ರೀತಿ ಇದನ್ನೇ ದತ್ತಾಂಶಗಳು. ದತ್ತಾಂಶ ಅಂದ್ರೆ ಬೇರೆ ಏನೂ ಅಲ್ಲ, ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಂಕಿಅಂಶಗಳನ್ನು ಏನ್ ಮಾಡೋದು? ಸಂಗ್ರಹಿಸುವುದು, ಪಟ್ಟಿ ಮಾಡುವುದು. ಇಲ್ಲಿ 6 ವಿಷಯ ಇತ್ತು ನೇರವಾಗಿ ಬರುದು, ಅಥವಾ 6 ಜನ ಇದ್ರೆ 6 ಹೆಸರನ್ನು ಬರೀಬಹುದು. 6,000 ಜನ ಇದ್ರು ಅಷ್ಟು ಬರೆಯಕ್ಕಾಗತ್ತೆ? ಅಷ್ಟು ಬರೆಯಲ್ಲ. ಅವಾಗ ಗುಂಪು ಮಾಡ್ತೀವಿ. ನಾವೇನ್ ಮಾಡ್ತೇವೆ? ಗುಂಪು ಮಾಡ್ತೀವಿ. ಹೆಂಗ್ ಗುಂಪು ಮಾಡ್ತೇವೆ? 50 ಎಷ್ಟು ಕನ್ನಡದಲ್ಲಿ? ಹೌದಾ? 50 ಅಂಕ ತಗೊಂಡ್ರೆ ಎಷ್ಟು ಜನ? ಇಂಗ್ಲಿಷ್ ನಲ್ಲಿ 35 ಜನ ತಗೊಂಡ್ರೆ ಎಷ್ಟು ಜನ? ಅವರಷ್ಟು ಹೆಸರು ಬರೆಯಕ್ಕಾಗಲ್ಲ. ನಾವು ಆ ರೀತಿ ಗುಂಪು ಮಾಡ್ತೀವಿ. ಇದು ಒಂದು ಟೈಪ್ ಗುಂಪು. ಈಗ 50 ಜನ ತಗೊಂಡು 50 ಮಾರ್ಕ್ಸ್ ತಗೊಂಡರು 20 ಜನ, 35 ತಗೊಂಡರು 10 ಜನ, 45 ತಗೊಂಡರು 5 ಜನ, 40 ತಗೊಂಡರು 7 ಅಥವಾ 8, 48 ತಗೊಂಡರು 10 ಜನ, ಆನಂತರ 55 ತಗೊಂಡರು 20 ಜನ. ಒಟ್ಟು ಎಷ್ಟು ಜನ? 20, 10, 30, 35, 43, 53, 73 ಜನ ನಮ್ಮ ಶಾಲೆಯಲ್ಲಿ ಇದ್ರೆ ಈ ರೀತಿ ಒಂದು. ಇನ್ನು ಸಂಖ್ಯೆ ಜಾಸ್ತಿ 100 ಜನ ಇದ್ರಪ್ಪ, ಅವಾಗ ಮತ್ತೊಂದು ಟೈಪ್ ಗುಂಪು ಮಾಡೋದು. ಹೇಗೆ? 35ರಿಂದ 50 ಇಷ್ಟರೊಳಗ ಇರ 10 ಜನ ಅದರ. 35 ತಗೊಂಡಿರ್ಬೋದು, 36 ತಗೊಂಡಿರ್ಬೋದು, 37 ತಗೊಂಡಿರ್ಬೋದು, 38 ತಗೊಂಡಿರ್ಬೋದು. ಗುಂಪು ಮಾಡೋದು. ಅದಕ್ಕೆ ವರ್ಗೀಕೃತ, ವರ್ಗ ಮಾಡೋದು, ಗುಂಪು ಮಾಡೋದನ್ನ ವರ್ಗೀಕೃತ ದತ್ತಾಂಶಗಳು. ನೇರವಾಗಿ ಬರೆದ್ರೆ ನೇರ ದತ್ತಾಂಶಗಳು, ಗುಂಪು ಮಾಡದೇ ಇರುವ ದತ್ತಾಂಶಗಳು, ಅವರ್ಗೀಕೃತ ದತ್ತಾಂಶಗಳು. ಈ ವಿಚಾರವನ್ನ ನೀವು 9ನೇ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಈ ದತ್ತಾಂಶಗಳನ್ನ
ಕಂಡುಹಿಡಿಯುವುದು ಅಥವಾ ಅವುಗಳನ್ನು ಸಂಗ್ರಹಿಸುವುದು ಹೇಗೆ ಅನ್ನೋದನ್ನು ನೀವು ಅಧ್ಯಯನ ಮಾಡಿದ್ದೀರಿ. ಈ ಅಧ್ಯಾಯದ ಅಥವಾ ಈ ತರಗತಿಯಲ್ಲಿ ನಾವು ಬರುವ ವಾರ್ಷಿಕ SSLC ಪರೀಕ್ಷೆಯಲ್ಲಿ ನೀವು ಏನು ಕೇಳ್ತಾರ, ಏನು ಯಾವ ರೀತಿ ಪ್ರಶ್ನೆ ಕೇಳಬಹುದು, ಅದಕ್ಕೆ ಇಲ್ಲಿ ದತ್ತಾಂಶಗಳು ಅಂತ ಬರೆದ ಕಚ್ಚಾ ದತ್ತಾಂಶಗಳು, ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಂಕಿಅಂಶಗಳನ್ನು ಸಂಗ್ರಹಿಸುವುದನ್ನ ಕಚ್ಚಾ ದತ್ತಾಂಶಗಳು ಅಂತ ಹೇಳ್ತಾರೆ. ಆ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋದು ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯೋದು ಅಥವಾ ವ್ಯವಸ್ಥಿತವಾಗಿ ಗುಂಪು ಮಾಡೋದು ಮಾಡಿದರೆ ಅವು ವ್ಯವಸ್ಥಿತವಾಗಿ ಗುಂಪು ಮಾಡಿದ ದತ್ತಾಂಶಗಳು. ಇದಾದ್ಮೇಲೆ ಕೇಂದ್ರೀಯ ಪ್ರವೃತ್ತಿ, ಇದಾಗಲೇ 9ನೇ ಕ್ಲಾಸ್ನಾಗ ಬಂದಿದೆ. ಕೇಂದ್ರೀಯ ಪ್ರವೃತ್ತಿ ಅಂದ್ರೇನು? ಈ ದತ್ತಾಂಶಗಳು ಯಾವ ಬಿಂದುವಿನ ಸುತ್ತಲೂ ಹರಡಿಕೊಂಡಿವೆ? ಕೇಂದ್ರ ಯಾವುದು? ಇಲ್ಲೇ 50 ಇದೆ, ಕನಿಷ್ಠ ಎಷ್ಟಿದೆ ನೋಡ್ರಿ 35 ಇದೆ, ಗರಿಷ್ಠ ಎಷ್ಟಿದೆ 52. ಇವುಗಳ ಮಧ್ಯೆ ಕೇಂದ್ರದ ಆ ಕೇಂದ್ರದ ಸುತ್ತಲೂ ಈ ದತ್ತಾಂಶಗಳು ಹೇಳ್ಕೊಂಡವೆ ಹರಡಿಕೊಂಡಿವೆ. ಒಂದು ಕೈಯಲ್ಲಿ ರಾಗಿ ಕಾಳನ್ನು ತೆಗೆದುಕೊಂಡು ಚಿಮ್ಮೋದು, ಅವಷ್ಟು ಈ ರಾಗಿ ಕಾಳನ್ನು ಹಿಂಗೆ ಚಿಮ್ಮಿದಾಗ ನೆಲಕ್ಕೆ ಹಾಕಿದಾಗ ಅವೆಲ್ಲ ಒಂದೇ ಹತ್ರ ಹಿಂಗೆ ಕೂಡ್ಕೊಂಡು ಬಿಡ್ತಾವ, ಅಷ್ಟು ಇಲ್ಲೇ ಕೂಡ್ತಾವ, ಹಿಂಗೆ ಒಂದೇ ಬಿಟ್ಟಿರ್ತಾವ ಇರ್ತಾವ. ಇಲ್ಲ ಸರ್, ಎಲ್ಲವ ನಂಗೆ ಎಷ್ಟು ಬಿಟ್ಟರೆ ಸಾಕು, ಹಂಗೆ ಕ್ಲೀನ ಹಿಂಗಿರ್ತಾವ, ಹಿಂಗೆ ಕ್ಯೂ ಹಚ್ಚಿರ್ತಾರೆ. ಹಂಗೂ ಇರಲ್ಲ. ಅಂದ್ರೆ ಆ ರಾಗಿ ಕಾಳು ಅಲ್ಲೊಂದು ಹರಡಿಕೊಂಡು, ಇವೆಲ್ಲ ಹರಡಿಕೊಂಡಂತ ರಾಗಿ ಕಾಳು ಮಧ್ಯದಲ್ಲಿ ಒಂದು ಕಾಳು ಇದ್ದೇ ಇರ್ತದೆ ಇಲ್ಲ? ಈ ಮಧ್ಯದ ಬಿಂದುವಿನ ಕೇಂದ್ರೀಯ ಈ ಕೇಂದ್ರದಿಂದ ಪ್ರತಿ ರಾಗಿ ಕಾಳುಗಳು ಯಾವ್ಯಾವ ಎಷ್ಟು ದೂರದಲ್ಲಿದೆ, ಯಾವ್ಯಾವುದು ಎಷ್ಟು ದೂರದಲ್ಲಿದೆ, ಅದರ ಲಕ್ಷಣಗಳನ್ನ ಅಧ್ಯಯನ ಮಾಡೋದಕ್ಕೆ ಕೇಂದ್ರೀಯ ಪ್ರವೃತ್ತಿ. ಆ ಕೇಂದ್ರೀಯ ಪ್ರವೃತ್ತಿಯನ್ನ ಅಳತೆ ಮಾಡಲಿಕ್ಕೆ ಕೆಲವು ಅಳತೆಗಳದಾವು. ಅವೇ ಇವು: ಸರಾಸರಿ, ಮಧ್ಯಾಂಕ, ಬಹುಲಕ. ಹಾಗಾದ್ರೆ ನೀವು ಈಗ 9ನೇ ಕ್ಲಾಸ್ನಲ್ಲಿ, ಈಗ ನಿಮಗೆ SSLC ಪರೀಕ್ಷೆ ಮುಗಿದ ತಕ್ಷಣ ಫಲಿತಾಂಶ ಬಂದ ಮೇಲೆ ನಿನ್ನ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ನೀವು ಉತ್ತರ ಹೇಳಬಹುದು. SSLCಯಲ್ಲಿ ನಿನ್ನ ಸರಾಸರಿ ಎಷ್ಟು ಅಂದ್ರೆ 9ನೇ ತರಗತಿಯಲ್ಲಿ ನೀವು ಪಡೆದಂತ ಅಂಕಗಳ ಸರಾಸರಿ ಎಷ್ಟು ಅದನ್ನ ಇಂಗ್ಲಿಷ್ ಕೇಳಿದ್ರೆ ಹೇಳ್ತೀವಿ. ಪರ್ಸೆಂಟೇಜ್ ಅನ್ನೋದೇ ಸರಾಸರಿ. ಇಲ್ಲಿ ಪ್ರತಿಯೊಂದು ಅಂಕಗಳಿಗೆ ವಿಷಯಕ್ಕೆ ಬೇರೆ 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 ಅಂಕಗಳನ್ನು ತಿಳ್ಕೊಂಡು ಎಲ್ಲಾ ವಿಷಯಗಳಿಗೆ ಸಮನಾಗಿ ಎಷ್ಟು ಅಂಕ ಪಡೆದಿದ್ದೀಯ ಅನ್ನೋದೇ ಸರಾಸರಿ. ಅವಾಗ ಏನ್ ಮಾಡ್ತೇವೆ ನಾವು? ಎಲ್ಲ ದತ್ತಾಂಶಗಳನ್ನ ಕೂಡ್ತೇವೆ. ಕೂಡಿದ್ರೆ ಎಷ್ಟಾಗುತ್ತೆ ನೋಡಿ? 5, 10, 18, 18 2 20 0 ಎಷ್ಟ 2 5 2 7 7 4 11 11 4 15 15 19 22 270 ಅಂಕಗಳು. ಎಷ್ಟಾದ್ರೂ ಏನಾಗಬೇಕು? 6ರಿಂದ ಭಾಗಾಕಾರ 6 ವಿಷಯದ 1 2 3 4 5 6 4 24 ಸರಾಸರಿ ಎಷ್ಟು? 3 ಪ್ರತಿ ವಿಷಯದಲ್ಲಿ ನಾನು 45 ಅಂಕಗಳನ್ನು ಪಡೆದಿದ್ದೇನೆ ಅನ್ನೋದೇ ಸರಾಸರಿ. ಗೊತ್ತಿದೆ? 100ಕ್ಕೆ ಎಷ್ಟು ಅಂಕಗಳನ್ನ? 45. ಎಲ್ಲಾ ವಿಷಯಗಳಿಗೆ ಸಮನಾಗಿ ಹಂಚಿಕೆಯಾಗಿದೆ. ಸಮನಾಗಿ ಹಂಚೋದನ್ನೇ ನಾವು ಸರಾಸರಿ. ನೀವು ಯಾವುದೇ ನೌಕರಿಗೆ ಹೋದ್ರೆ, ಕೆಲಸಕ್ಕೆ ಹೋದ್ರೆ ಈ ರೀತಿ ನಿಮ್ಮ ಫಲಿತಾಂಶದ ಸರಾಸರಿ ಎಷ್ಟು, ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನೇ ಅದಕ್ಕೆ ಸರಾಸರಿ ಅಂದ್ರೆ ಏನದ? ಸರಾಸರಿ. ಹೀಗೆ ಕೆಲವು ದತ್ತಾಂಶಗಳನ್ನು ಕೊಟ್ಟು ಸರಾಸರಿಯನ್ನು ಕಂಡುಹಿಡಿಯಿರಿ.
ಸರಾಸರಿಯನ್ನ ಕಂಡುಹಿಡಿಯಬೇಕು. ನೇರವಾದ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಲಿಕ್ಕೆ ಸೂತ್ರ ಬೇರೆ, ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಲಿಕ್ಕೆ ಸೂತ್ರ ಬೇರೆ. ಆದ್ದರಿಂದ ನೀವು ಏನ್ ಬರ್ಕೋಬೇಕಾದ್ರೆ ದತ್ತಾಂಶಗಳಿಗೆ ನೇರ ದತ್ತಾಂಶಗಳಿಗೆ ಸರಾಸರಿ ಬೆಲೆ ಕಂಡುಹಿಡಿಯುವುದು. ನೇರ ದತ್ತಾಂಶಗಳಿಗೆ ಸರಾಸರಿ ಬೆಲೆಯನ್ನು ಕಂಡುಹಿಡಿಯುವುದು. ಆಮೇಲೆ ಇದರಲ್ಲಿ ಲೆಕ್ಕಿದ್ರೆ ಹೇಳ್ಬೋದು. ಒಂದು ಲೆಕ್ಕ ಹೇಗೆ ಹೇಳ್ಬೇಕು? ಒಂದು ಶಾಲೆಯ 10ನೇ ತರಗತಿಯ 30 ವಿದ್ಯಾರ್ಥಿಗಳು 100 ಅಂಕಗಳ ಗಣಿತ ಪತ್ರಿಕೆಯಲ್ಲಿ ಪಡೆದ ಅಂಕಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ವಿದ್ಯಾರ್ಥಿಗಳು ಪಡೆದ ಅಂಕಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಸರಾಸರಿಯನ್ನು ಇದಕ್ಕಿಂತ ಮುಂಚಿತವಾಗಿ ನಿಮಗೆ ನಾನು ಹೋಮ್ವರ್ಕ್ ಏನಪ್ಪ ಕೊಡೋದಂದ್ರೆ 9ನೇ ತರಗತಿಯಲ್ಲಿ ಈಗಾಗಲೇ ನೀವು ಅಧ್ಯಯನ ಮಾಡಿದ್ರಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀವೇ ಬರ್ಕೊಂಬರ್ಬೇಕು. ಒಂದನೇ ಪ್ರಶ್ನೆ ಏನ? ದತ್ತಾಂಶಗಳು ಎಂದರೇನು? ಎರಡನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿ ಎಂದರೇನು? ಕೇಂದ್ರೀಯ ಪ್ರವೃತ್ತಿ ಎಂದರೇನು? ಸರಾಸರಿ ಎಂದರೇನು? ಅವಕ ಹರವಿನ ಅಳತೆಗಳು ಅಂತ ಹೇಳ್ತಾರೆ. ಸರಾಸರಿ ಹೌದಾ? ನಿಮಗೆ ವ್ಯಾಪ್ತಿ ಅಂತ ಬಂದಿದೆ 9ನೇ ಕ್ಲಾಸ್ನಾಗ 8ನೇ ಕ್ಲಾಸ್ನಾಗ. ವ್ಯಾಪ್ತಿ H-L, ಮಧ್ಯಾಂಕ, ಚತುರ್ಥಾಂಕ, ಹೌದಾ? ಚತುರ್ಥಾಂಕ ಅಂತ 8ನೇ 9ನೇ ಕ್ಲಾಸ್ ಎಲ್ಲ ಅನೇಕ ವಿಚಾರಗಳು ನೀವು 9ನೇ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ನೋಡಿ. ಮತ್ತೆ ಈ ರೀತಿ ಈ ದತ್ತಾಂಶಗಳು ಗೀಟ್ ಹಾಕೋದು, ಗೀಟ್ ಹಾಕಿ ಆವೃತ್ತಿ ವಿತರಣಾ ಪಟ್ಟಿಯನ್ನ ತಯಾರಿಸೋದು, ಅನೇಕ ಅಂಶಗಳಾದವು. ಹಾಗಾಗಿ ನಿಮಗೆ ಹೋಮ್ವರ್ಕ್ ಏನಪ್ಪಾ ಅಂದ್ರೆ 8 ಮತ್ತು 9ನೇ ತರಗತಿಯ ಅಧ್ಯಯನಗಳನ್ನ ಪುಸ್ತಕಗಳನ್ನ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂಥ ಕೆಲವು ಮುಖ್ಯವಾದಂತ ಅಂಶಗಳನ್ನ ಸೂತ್ರಗಳನ್ನ ಪಟ್ಟಿ ಮಾಡ್ಕೊಂಡು ಅರ್ಥ ಆಯ್ತಾ? ನಿಮ್ಗೆ ಏನ್ ಚಟುವಟಿಕೆ ಹಂಗಾರ ಅಥವಾ ಹೋಮ್ವರ್ಕ್ ಆಗಿದ್ದು ಚಟುವಟಿಕೆ 8 ಮತ್ತು 9ನೇ ತರಗತಿಯಲ್ಲಿ 8 ಮತ್ತು 9ನೇ ತರಗತಿಯಲ್ಲಿ
ಸಂಖ್ಯಾಶಾಸ್ತ್ರ ಅಧ್ಯಾಯದಲ್ಲಿ ಬರುವ ವ್ಯಾಖ್ಯೆಗಳು ಸೂತ್ರಗಳನ್ನು ಪಟ್ಟಿ ಮಾಡಿ. ಈಗ ನಾನು ಇದಕ್ಕಿಂತ ಸುಲಭವಾದ ಒಂದು ಲೆಕ್ಕವನ್ನು ಮಾಡ್ತೀನಿ. ಈಗ 10, 20, 30, 40, 50, 60. ಹಾಗಾದ್ರೆ ಸರಾಸರಿ ಎಂದರೇನು ಅಂತ ಪ್ರಶ್ನೆ ಕೇಳಿದ್ರು. ಏನ್ ಬರ್ತೀರಿ? ಸರಾಸರಿ ಎಂದರೇನು? ಸರಾಸರಿ ಎಂದರೇನು? ಸರಾಸರಿ ಎಂಬುದು ಹರವಿನ ಒಂದು ಅಳತೆಯಾಗಿದೆ. ಹರವಿನ ಒಂದು ಅಳತೆಯಾಗಿದೆ. ಸರಾಸರಿ ಕಂಡಿದೆ ಸೂತ್ರ ಏನು? ಸರಾಸರಿ ಇಸ್ ಈಕ್ವಲ್ ಟು ದತ್ತಾಂಶಗಳ ಮೊತ್ತ. ದತ್ತಾಂಶಗಳ ಮೊತ್ತ ಡಿವೈಡೆಡ್ ಬೈ ದತ್ತಾಂಶಗಳ ಸಂಖ್ಯೆ. ಸರಾಸರಿಯನ್ನ ಯಾವ ಸಂಕೇತದಿಂದ ಸೂಚಿಸ್ತಾರೆ? ಎಕ್ಸ್ ಬಾರ್. ಎಕ್ಸ್ ಬರೆದು ಮೇಲೆ ಗೀಟನ್ನು ಹೇಳಿದ್ದಾರೆ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ದತ್ತಾಂಶಗಳ ಮೊತ್ತ. ನೇರವಾಗಿ ದತ್ತಾಂಶಗಳನ್ನು ಕೊಟ್ಟಿದ್ರೆ ಸಿಗ್ಮಾ ಎಕ್ಸ್. ಸಿಗ್ಮಾ ಅಂದ್ರೆ ಮೊತ್ತ, ದತ್ತಾಂಶಗಳ ಮೊತ್ತವನ್ನ ಸೂಚಿಸುವ ಸಂಕೇತ. ಈ ರೀತಿ ಎಕ್ಸ್ ಅಂದ್ರೆ ದತ್ತಾಂಶಗಳು x1, x2, x3, x4, x4. ಅದನ್ನ ನಾನು ಎಕ್ಸ್ ಅಂತ ಬರ್ತೀನಿ. ಡಿವೈಡೆಡ್ ಬೈ ಎನ್. ಇದು ನೇರ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯುವ ಸೂತ್ರ. ಯಾವ ದತ್ತಾಂಶಗಳಿಗೆ? ನೇರ ದತ್ತಾಂಶಗಳಿಗೆ ನೀವು ಕೆಳಗಡೆ ನೇರ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯುವ ಸೂತ್ರ. ಇನ್ನೊಂದು ಸೂತ್ರ ಬರ್ತದೆ. ವರ್ಗೀಕೃತ ದತ್ತಾಂಶಗಳಿಗೆ ಎರಡನೇದಾದ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಥವಾ ಎನ್. ಅದನ್ನ ಎನ್ ಅಂತ ಕರೀತಾರೆ. ಅಥವಾ ಸಿಗ್ಮಾ ಎಫ್ ನಮ್ಗೆ ಸಿಗ್ಮಾ ಎಫ್ ಅಂತ ಬರೀಬೇಕು. ಅದನ್ನ ಎನ್ ಅಂತ ಕರೀತಾರೆ. ಇವೆರಡು ಸೂತ್ರಗಳನ್ನ ಇನ್ನು 10ನೇ ತರಗತಿಯು 8ನೇ ಕ್ಲಾಸ್ನಾಗ 9ನೇ ಕ್ಲಾಸ್ನಾಗ ಈಗಾಗಲೇ ನೋಡಿದ್ವಿ. ಗೊತ್ತಾ? ಹಾಗಾದ್ರೆ ಈಗ ನಾನಿಲ್ಲೊಂದು ಲೆಕ್ಕ ಕೊಟ್ಟಿದ್ದೇನೆ. ಒಂದೇ ಲೆಕ್ಕ 10, 20, 30, 40, 50, 60. ಈ ದತ್ತಾಂಶಗಳಿಗೆ ಸರಾಸರಿ ಬೆಲೆಯನ್ನ ಗೊತ್ತು ಮಾಡಿ. ಮ್ಯಾಗಿನ ಲೆಕ್ಕ ಇದೆ, ಕೆಳ ಬರ್ಕಡ್ರಿ. ಈಗ ಈ ದತ್ತಾಂಶಗಳಿಗೆ ಸರಾಸರಿ ಬೆಲೆಯನ್ನ ಗೊತ್ತು ಮಾಡಿ. ಈ 10 ನಾನು x1,
20 x2, ವೈಟ್ 30 x3, 40 x4, 50 x5, 60 x6. ನಿಮ್ಮ ಪುಸ್ತಕದಲ್ಲಿ ಅಲ್ಲಿ ಸರಾಸರಿ ಕಂಡುಹಿಡಿಯುವ ಸೂತ್ರ ಕೊಟ್ಟಿದ್ದಾರೆ. ಅಂದ್ರೆ ಏನು? therefore ಸರಾಸರಿ is equal to x1 plus x2 plus x3 plus x4 plus x5 plus x6 x6. ಅವ್ರು ಡ್ಯಾಶ್ ಡ್ಯಾಶ್ ಎಕ್ಸ್ ಎನ್ ಅಂತ ಕೊಟ್ಟಾರ. ಅಂದ್ರೆ ಎನ್ ಅಂದ್ರೆ ಕೊನೆ ಎಷ್ಟರವರೆಗೂ ನಾವು ಇಲ್ಲಿ ಎಷ್ಟರವರೆಗೂ 6 ಡಿವೈಡೆಡ್ ಬೈ ದತ್ತಾಂಶಗಳ ಸಂಖ್ಯೆ. ಯಾವುದು? ದತ್ತಾಂಶಗಳ ಸಂಖ್ಯೆನ ನಂಬರ್ ಆಫ್ ಅದು ಎನ್ ಅಂತ ಬರೀ. ಅಥವಾ ಚಿತ್ರ ಸರಾಸರಿ ಏನ್ ಬರ್ತೀನಿ? ಎಕ್ಸ್ ಬಾರ್ ಅಂತ ಬರ್ತೀನಿ. ಈಗ x1 ಬೆಲೆ ಎಷ್ಟು? 10 ಪ್ಲಸ್ 20 ಪ್ಲಸ್ 30 ಪ್ಲಸ್ 40 ಪ್ಲಸ್ 50 ಪ್ಲಸ್ 60 ಡಿವೈಡೆಡ್ ಬೈ ಎಷ್ಟದ ಒಟ್ಟು? 1 2 3 4 5 6. That's equals ಕೂಡಿ ಇಲ್ಲೇ ಕೂಡಬಹುದು. 210 ಬಲಭಾಗದಲ್ಲಿ ಕಚ್ಚಾ 210 ಭಾಗದಲ್ಲಿ ನೀವು ಕೂಡಬಹುದು. 10 20 30 30 60 100 150 210 210 10 ಡಿವೈಡೆಡ್ ಬೈ 6 6. ಇದನ್ನ ಭಾಗಾಕಾರ ಮಾಡಿ ಉತ್ತರ ಬರೀರಿ. ಎಷ್ಟು ಬರ್ತದೆ ನೋಡೋಣ? ಭಾಗಾಕಾರ ಮಾಡ್ರಿ. 210 ಡಿವೈಡೆಡ್ ಬೈ 6. 6 3 18. 20 ಇಂದ 18 ಕಳೆದ್ರೆ 2 3. ಹೌದಾ? 6 5 35 ಕೆಲಸರ ದಶಮಾಂಶ ಕಂಡುಹಿಡಿಯಬಹುದು. ಬೇಕು ಸರಾಸರಿ ಎಷ್ಟು? 35. ಒಂದು ಮಾರ್ಕ್ಸ್ಗೆ ಇದು ನೇರ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯುವ ವಿಧಾನ. ಮತ್ತೆ ಈ ಸೂತ್ರ ಯಾವಾಗ? ಎಫ್ ಅಂತ ಕೊಟ್ಟಾಗ, ಗುಂಪು ಮಾಡಿದಾಗ. ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯುವ ಸೂತ್ರ. ವರ್ಗೀಕೃತ ದತ್ತಾಂಶಗಳು ಇದು ಕೊಟ್ಟಿದ್ದಾರೆ. ಇದು ನೇರ ದತ್ತಾಂಶಗಳಿಗೆ ಎರಡನೇ ಲೆಕ್ಕ. ಇದೊಂದು ಕೊಟ್ಟಿದ್ದಾರೆ, ಇದೊಂದು ಲೆಕ್ಕ ಬಿಡ್ತಾನೆ. ಹೌದಾ? ಈಗ ಕೊಟ್ಕೊಂಡ್ರೆ ಇದನ್ನ ಈಗ ಅದು ಒಂದು ಲೆಕ್ಕವನ್ನು ಬಿಡಿಸಿ ನಾಳೆ ದಿವಸ ಮತ್ತೆ ಮುಂದುವರ್ಸೋಣ ಅಂತ. ಈಗ ಈ ದತ್ತಾಂಶಗಳನ್ನು ಹೇಳೋಣ. ಬೇಗ ಹೇಳ್ಬೇಕು. ಪಡೆದ ಅಂಕಗಳು ಇದು 10 20 36 40 40 50 56 ಇಲ್ಲಿ ಗುಂಪು ಮಾಡಿದ. ಇದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅದರ? 100 ಅಂಕಗಳಿಗೆ ಎಷ್ಟು? 30 ವಿದ್ಯಾರ್ಥಿಗಳು. ಸರ್ 30 ವಿದ್ಯಾರ್ಥಿಗಳು 1 2 3 4 5 6 7 8 9 10 11 12 13 ಅಂಕ ಬಂದಿದೆ ಸರ್. ಆಗ ಎಷ್ಟು ಜನ ಅಂಕ ಮಾಡಿದ್ದಾರೆ ಸರ್? 30. ಎಷ್ಟು ಜನ? 30. 30 ಇಲ್ಲ ಸರ್. ಅದಕ್ಕೆ ಅವ್ರು ಏನ್ ಮಾಡಿದಾರ? ಗುಂಪು ಮಾಡಿದಾರ. ಇದು ವರ್ಗೀಕೃತ ದತ್ತಾಂಶಗಳು ಅಂತ. ಯಾವ ದತ್ತಾಂಶಗಳಿದೆ? ಗುಂಪು ಮಾಡಿದ ದತ್ತಾಂಶಗಳು. ಆಕ್ಚುಲಿ ಅದು ಮುಂಚೆನೆ ಬರೀಬೇಕಿದೆ. ನಾವು ಮುಂದಕ್ಕೆ ಬರೆದ್ರೆ ಚೆನ್ನಾಗಿರುತ್ತೆ. ಮುಂಚೆ ಬರೋಣ. ಎಷ್ಟು? 72 ಆದ್ಮೇಲೆ 80 88 92 98. ವಿದ್ಯಾರ್ಥಿಗಳ ಸಂಖ್ಯೆ
ವಿದ್ಯಾರ್ಥಿಗಳ ಸಂಖ್ಯೆ ನಿಮ್ಮ ಮಧ್ಯದಲ್ಲಿ ಈ ರೀತಿ ಕಾಲ ಮಾಡ್ಕೋರಿ. ಬಹಳಷ್ಟು ವಿದ್ಯಾರ್ಥಿಗಳು ದತ್ತಾಂಶಗಳು ಜಾಸ್ತಿ ಇದ್ದಾಗ ಅವರು ಏನ್ ಮಾಡ್ತಾರ ಗುಂಪು ಮಾಡ್ತಾರ. 10 ಜನ ತಗೊಂಡ್ರ 10 ಅಂಕ ತಗೊಂಡ್ರೆ ಎಷ್ಟು ಜನ? ಒಬ್ರು. 20 ತಗೊಂಡ್ರ ಒಬ್ರು. 36 ತಗೊಂಡ್ರ 3 ಜನ. 40 ತಗೊಂಡ್ರ 4 ಜನ. 50 ತಗೊಂಡ್ರ 3 ಜನ. 56 2. 60 ತಗೊಂಡ್ರ 4. 70 4. 72 1. 80 1. 0 1 ಅಂತ ಬರೀಬಹುದು ಅಥವಾ 1 ಅಂತ ಬರೀಬಹುದು. 88 2. 2. 92 3. 95 1. ನೀವು ಈ ರೀತಿ 0 ಅಂತ ಬರೆದ್ರೆ ಒಳ್ಳೆ. ಈ ದತ್ತಾಂಶಗಳಿಗೆ ಸರಾಸರಿಗಳನ್ನು ಗೊತ್ತು ಮಾಡಿ. ಈ ಟೈಪ್ ಕೇಳಿದಾಗ ಏನ್ ಮಾಡಿ, ಇದು ಲೆಕ್ಕ. ಅಂದ್ರೆ ಲೆಕ್ಕ ಮಾಡೋದು ಹೇಗೆ? ಇದು ಮಾಡೋದು ಪರಿಹಾರ ಬರ್ಕೊಂಡಿದ್ದಾನ. ಈಗ ನಾನೇನ್ ಮಾಡ್ತೇನೆ, ಈಗ ಅಷ್ಟು ಬರ್ಕೊಂಡಿರ್ತಾರ ಇದು ಹೇಗೆ ನಡೆಸೋಣ, ನಡೆಸ್ತೇನೆ. ಈಗ ಈ ಲೆಕ್ಕ ಮಾಡೋದು ಹೇಗೆ ಅದನ್ನು ಬೇಗ ಮಾಡ್ತೇನೆ. ಕಾಲಮ್ ಹಾಕಬೇಕು, 3 ಕಾಲಮ್ ಹಾಕಬೇಕು. ಕಾಲಮ್ ಹಾಕಬೇಕು, 3 ಕಾಲಮ್ ಅನ್ನ ಹಾಕಬೇಕು. ಒಂದನೇದು ಪಡೆದ ಅಂಕಗಳು, ಇದನ್ನೇ ಎಕ್ಸ್ ಅಂತ ಕರೀತಾರೆ. ಕ್ಯಾಪಿಟಲ್ ಎಕ್ಸ್ ದತ್ತಾಂಶಗಳು ಅಂತ ಕರೀತಾರ. ಇದು ವಿದ್ಯಾರ್ಥಿಗಳ ಸಂಖ್ಯೆ, ಇದನ್ನ ಆವೃತ್ತಿ ಅಂತ ಕರೀತಾರೆ. ಎಂತ ಕರೀತಾರೆ? ಇದನ್ನ ಆವೃತ್ತಿ. ಮೇಲೆ ಇದನ್ನ ಆವೃತ್ತಿ. ಇದರ ಸಂಕೇತ ಯಾವುದು? ಎಫ್. ಫ್ರೀಕ್ವೆನ್ಸಿ. ಆವೃತ್ತಿಯನ್ನು ಯಾವ ಸಂಖ್ಯೆಯನ್ನು ಸೂಚಿಸ್ತಾರ? ಎಫ್. ಇವೆರಡು ಗುಣಾಕಾರ ಮಾಡಿ ಬರೆಯದೆ ಎಫ್ ಇಂಟು ಎಕ್ಸ್. ಎಫ್ ಇಂಟು ಎಕ್ಸ್. ಎಫ್ ಮತ್ತು ಎಕ್ಸ್ ಅನ್ನ ಗುಣಿಸ್ಬೇಕು. ಹೇಗೆ ಹೇಳೋಣ? 10 20 36 40 50 40 50 50 56 56 60 60 70 72 72 80 80 88 88 92 95. ಈ ರೀತಿ ನೀವು ಸ್ವಲ್ಪ ಗ್ಯಾಪ್ ಅನ್ನ ಬಿಟ್ಬಿಟ್ಟು ಬಹಳ ದತ್ತಾಂಶಗಳಿದ್ದಾಗ ಕರೆಕ್ಟ್ ಆಗಿ ಬರಬೇಕು. ಇದ್ರ ಮುಂದೆನೇ ಬರಬೇಕು, ನೀಟಾಗಿ ಬರಬೇಕು. 10 ಮುಂದೆ ಎಷ್ಟು ಬರೀಬೇಕು? 0 1. 20 ಮುಂದೆ 0 1. 36 ಮುಂದೆ 0 3. 40 ಮುಂದೆ 0 4. 50 ಮುಂದೆ 0 3. 56 ಮುಂದೆ 0 2. 60 ಮುಂದೆ 0 4. 70 ಮುಂದೆ 0 4. 72 ಮುಂದೆ 0 1. 80 ಮುಂದೆ 0 1.
88 02 92 03 ಕೊನೆಯದು ಈ ದತ್ತಾಂಶದ ಎದುರುಗಡೆ ನೀಟಾಗಿ ಇರಬೇಕು. ಸ್ವಲ್ಪ ವ್ಯತ್ಯಾಸ ಆತಂದ್ರೆ 10 ತಗೊಂಡರು ವ್ಯತ್ಯಾಸ ಆಗ್ತದೆ. ಗೊತ್ತಾಯ್ತಾ? ಈ ರೀತಿ ನೀವು ಬರ್ಕೊಂಡು ಇವೆರಡು ಗುಣಿಸಿ ಇಲ್ಲಿ ಬಿಡಿ. 10 ಒಂದೇ 10 10, 20 ಒಂದೇ 20 20, 36 ಮೂರಲೆ 108 36 ಮೂರಲೆ 108, 60 ಹಾಕ್ಲೆ 160 60, 50 ಮೂರಲೆ 150 150, 56 ಎರಡೇ 112, 240, 7 28, 280, 72 ಒಂದು 72, 072 ಬಿಡ್ತೇವೆ. 88 088. ನೆಕ್ಸ್ಟ್ ಸರಿ 88 ಸರಿ ಆಯ್ತಾ? 88 ಎರಡೇ 80 ಬರೀಬೇಕಲ್ಲ ಇಲ್ಲ? 80 88 ಎರಡೇ 166, 176, 814, 4 ದಶಕ ಒಂದು 816, 17, 192 ಮೂರಲೆ 276, 95 ಒಂದ್ಲೆ. ನೀವು ಇದನ್ನ ಕರೆಕ್ಟ್ ಆಗಿ ಬರ್ಕೊಂಡು ಈ ರೀತಿ ನೀಟಾಗಿ ಎಷ್ಟು ನೀಟಾಗಿ ನೀವು ಅಂಕಿ ಸಂಖ್ಯೆ ಬರೀತೀರೋ. ನಾನು ಯಾಕೆ ಇಲ್ಲಿ ನೋಡ್ಲಿ 0 ಕೆಳಗಡೆ 0 ನಿಮ್ಗೆ ಕೂಡುವಾಗ ವ್ಯತ್ಯಾಸ ಆಗಬಾರ್ದು. 10 ಸ್ಥಾನದಲ್ಲಿ 10 ಸ್ಥಾನ, 20 ಸ್ಥಾನದಲ್ಲಿ 20 ಸ್ಥಾನ, ಹೌದಾ? ಬಿಡಿ ಸ್ಥಾನದಲ್ಲಿ ಬಿಡಿ ಸ್ಥಾನ, ಹೌದಾ? ಬರ್ಬೇಕಲ್ಲ. ಈಗ ಇದನ್ನು ಅಷ್ಟು ಕೂಡ್ಬೇಕು. ಇದನ್ನು ಕೂಡಿದ್ರೆ ಇದು ಎಫ್ ಸಿಗ್ಮಾ ಎಫ್ ಅಥವಾ ಎನ್, ಹೌದಾ? ಸಿಗ್ಮಾ ಎಫ್ ಅಂತ ಹೇಳ್ಬೇಕು. ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು ಎಷ್ಟಿರೋ 1 2 5 9 12 14 18 22 23 24 26 29 30. ಇಲ್ಲೇ ಸಿಗ್ಮಾ ಎಫ್ ಅಂತ ಬರೀಬೇಕು. ಸಿಗ್ಮಾ ಎಫ್ ಇದೇನು? ಸಿಗ್ಮಾ ಎಫ್ ಎಫ್ ಎಕ್ಸ್ ಅಲ್ಲಿ ಇಂಟು ಬರ್ದಲ್ಲ. ಸಿಗ್ಮಾ ಎಫ್ ಎಕ್ಸ್ ಗುಣಲಬ್ಧದ ಮೊತ್ತ ಎಷ್ಟಾಗುತ್ತೆ? 8 10 12 18 24 5 29 ನಾವು 9 29 9 ದಶಕ 2 9 2 11 9 2 11 11 7 18 18 7 25 33 40 48 52 53 58 64 66 67 ದಶಕ 6 6 2 8 8 1 9 9 11 13 13 14 15 16 17 1779 देखो सरासरी सूत्र सरासरी इज इक्वल टू x bar is equal to average sigma fs divided by sigma f
ಈಕ್ವಲ್ ಟು 1779 ಡಿವೈಡೆಡ್ ಬೈ 30. ಕಚ್ಚಾ ಭಾಗಾಕಾರ ಮಾಡಿ 1779 ಡಿವೈಡೆಡ್ ಬೈ 30. ಎರಡು ಸಂಖ್ಯೆ ಸ್ಥಾನ ತಗೊಂಡ್ರೆ ಭಾಗ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಎಷ್ಟು ಸ್ಥಾನ? 3 ಸ್ಥಾನ ತಂದ್ರೆ 177 ಆಗುತ್ತೆ. ಎಷ್ಟೇ ಹೋಗುತ್ತೆ? ಎಷ್ಟೇ ಹೋಗುತ್ತೆ? ಯಾವ ರೀತಿ? 5 ಹೋಗುತ್ತಾ? 5 0 0 5 3 7ಕ್ಕ 7 7ರಾಗ 5 ಕಳೆದ್ರೆ 2 9ಕ್ಕೆ ಹೋಗುತ್ತಾ? 9 ಹೌದಾ? 9 ಪಾಯಿಂಟ್ ಹಾಕೊಂಡು ಸೊನ್ನೆ ಕಳ್ಸಿದ್ವಿ. ಸರಾಸರಿ ಎಷ್ಟು ಬಂತು? 59.3. X bar equals ಈ ರೀತಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಇಂಥ ಲೆಕ್ಕಗಳು ನಿಮ್ಮ 9ನೇ ಕ್ಲಾಸ್ನಾಗದವು, 8ನೇ ಕ್ಲಾಸ್ನಾಗದವು. ಇಂಥ ಲೆಕ್ಕಗಳನ್ನು ನೀವು ಅಭ್ಯಾಸದಲ್ಲಿರುವ ಲೆಕ್ಕಗಳನ್ನು ಮಾಡಿಕೊಂಡು ಬರಬೇಕು. ಇದೇ ರೀತಿ ಸರಾಸರಿಯನ್ನು ಬೇರೆ ಬೇರೆ ಲೆಕ್ಕಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಮಾಡಿ ಸರ್ ಚರ್ಚೆ ಮಾಡೋಣ. ಹೋಮ್ವರ್ಕ್ ಗೊತ್ತಾಯ್ತಂಗಾರ? 9ನೇ ತರಗತಿಯಲ್ಲಿ ಇರ್ತಕ್ಕಂಥ ಅನೇಕ ಲೆಕ್ಕಗಳು ಅಭ್ಯಾಸದಲ್ಲಿ ಲೆಕ್ಕಗಳನ್ನು ಮಾಡ್ಕೊಂಡು